ಸ್ವಾಗತ. ನಾನು ಅಮೃತ ಶ್ರೀಕಂಠ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೈಸೂರು ಚಾಮರಾಜನಗರ ವಿಧಾನಸಭಾ ಪರಿಷತ್ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದ್ದು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಸಲಾಯಿತು. ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ರಘು ಕೌಟಿಲ್ಯ ಅವರಿಂದು ನಾಮಪತ್ರವನ್ನು ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಶಾಸಕ ಎಲ್ ನಾಗೇಂದ್ರ, ಮುಡಾ ಅಧ್ಯಕ್ಷ ಎಚ್ ವಿ ರಾಜೀವ್ ಸೇರಿದಂತೆ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ದು ವಿಶೇಷವೆನಿಸಿತು. ನಾನು ಈ ಕ್ಷೇತ್ರಕ್ಕೆ ಚಿರಪರಿಚಿತ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಸ್ಥಳೀಯ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ. ಈಗ ಕಳೆದ 1 ವರ್ಷದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರು ಹತ್ತಿರ 6,500 ಸದಸ್ಯರು ಬರ್ತಾರೆ. ಎರಡೂ ಜಿಲ್ಲೆಗಳಲ್ಲಿ ಅವರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದೀನಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಡೀ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ನಾವು ಇಡೀ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ವರ್ಗಾತೀತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಇವತ್ತು ಅವರ ವಿಶ್ವಾಸವನ್ನು ಗೆದ್ದಿದ್ದೇನೆ. ಅದು ನನಗೆ ಗೆಲುವಿಗೆ ಬಹುದೊಡ್ಡ ಮೆಟ್ಟಿಲಾಗಿ ನನಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು 6,25,000 ಓಟಲ್ಲಿ ಕನಿಷ್ಠ 5,000 ಮತವನ್ನು ಪಕ್ಷಾತೀತವಾಗಿ, ಯಾಕೆಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಇಲ್ಲದೇ ಇರೋದ್ರಿಂದ ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳ ಮತವನ್ನು. ಇನ್ನು ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್, ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಶಾಸಕರಾದ ತನ್ವೀರ್ ಸೇಠ್, ಎಚ್.ಪಿ. ಮಂಜುನಾಥ್, ಕಾಂಗ್ರೆಸ್ ನಗರ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಜರಿದ್ದರು. ಪಕ್ಷದ ತೀರ್ಮಾನ ಮತ್ತು ಈ ಮೈಸೂರು ಜಿಲ್ಲೆಯ ಮತ್ತು ಚಾಮರಾಜನಗರ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರ ಅಭಿಪ್ರಾಯ, ಇದನ್ನು ಪಕ್ಷದ ಮುಖ್ಯಸ್ಥರಾದಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮತದಾರ ನಾವು ಪಕ್ಷದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನೀಡಿರ್ತಕ್ಕಂಥ ಒಳ್ಳೆಯ ಸರ್ಕಾರ ಮತ್ತು ಸಾಧನೆಗಳು. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಜೆಡಿಎಸ್ ಅಭ್ಯರ್ಥಿ ಸಿಎನ್ ಮಂಜೇಗೌಡ ಅವರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದರು. ಬಳಿಕ ಚುನಾವಣಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ಗೆ ನಾಮಪತ್ರವನ್ನು ಸಲ್ಲಿಸಿದರು. ಅಭ್ಯರ್ಥಿಯೊಂದಿಗೆ ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಅಶ್ವಿನ್ ಕುಮಾರ್ ಸೇರಿದಂತೆ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಕೂಡ ಹಾಜರಿದ್ದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದು ನಾಮಪತ್ರ ಸಲ್ಲಿಸಿರೋದ್ರಿಂದ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಜನತಾ ದಳ ಏನಿದೆ ಅಧಿಕಾರಕ್ಕೆ ಬರ್ತದೆ. ಮುಂದೆ ಬರ್ತಕ್ಕಂಥ 2023ನೇ ಇಸ್ವಿಯ ಚುನಾವಣೆಯಲ್ಲಿ ಹೇಗೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಎಲ್ಲ ಕಡೆಯೂ ಕೂಡ ಪ್ರಾದೇಶಿಕ ಪಕ್ಷಕ್ಕೆ ಜನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಪಕ್ಷವನ್ನು ತಿರಸ್ಕರಿಸ್ತಿದ್ದಾರೆ ಜನ. ಈ ಒಂದು ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಏನು ದಿನಗಳಿವೆ, ಆ ದಿನದಲ್ಲಿ ಜನತಾದಳ ಪಕ್ಷವನ್ನು ಅಭಿವೃದ್ಧಿಪಡಿಸಿ
23ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗೇ ಆಗ್ತಿರತಕ್ಕಂಥ ವಿಶ್ವಾಸ ನಮಗಿದೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲವನ್ನೂ ಕೂಡ ಇವತ್ತು MLCಗೆ ಈ ಬಾರಿ 100ಕ್ಕೆ 100ರಷ್ಟು ರಘು ಕೌಟಿಲ್ಯ ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ 3,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಹೊಸಬರಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಕಳೆದ ಚುನಾವಣೆಯಲ್ಲಿ ಸೋತ ಬಳಿಕವೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಸಂಪರ್ಕದಲ್ಲಿದ್ದಾರೆ. ಇನ್ನು ರಘು ಅವರ ಗೆಲುವಿಗಾಗಿ ಈಗಾಗಲೇ ರಣತಂತ್ರ ಮಾಡಿದ್ದೇವೆ ಎಂದರು. ಇನ್ನು ಮಂಡ್ಯದಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ವಿಶೇಷ ಕರ್ತವ್ಯ ಅಧಿಕಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ನಾನು ಯಾವತ್ತೂ ಕೆಳಮಟ್ಟದ ರಾಜಕಾರಣ ಮಾಡುವುದಿಲ್ಲ. ಬಿಜೆಪಿಯಲ್ಲಿ ಇದ್ಕೊಂಡು ನನ್ನ ಆಪ್ತ ಸಹಾಯಕನನ್ನ ಕಾಂಗ್ರೆಸ್ಗೆ ಕಳುಹಿಸುವ ಹೇಯ ಕೃತ್ಯವನ್ನ ರಾಜಕೀಯ ಯಾವತ್ತೂ ಮಾಡಿಲ್ಲ. ನನಗೂ ಆತನಿಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಆತ್ಮಸಾಕ್ಷಿ ಯಾವತ್ತೂ ಪಕ್ಷ ದ್ರೋಹದ ಕೆಲಸ ಮಾಡಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಜನತಾ ಪಕ್ಷ ರಘು ಕೌಟಿಲ್ಯರನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಮೈಸೂರು ಮತ್ತು ಚಾಮರಾಜನಗರ ಪಕ್ಷದ ಎಲ್ಲ ಮುಖಂಡರುಗಳನ್ನು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖಂಡರುಗಳು, ಕಾರ್ಯಕರ್ತರು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದಿತ್ತೋ ಅದನ್ನೇ ಅಭ್ಯರ್ಥಿಯನ್ನಾಗಿ ಪಕ್ಷ ಘೋಷಣೆ ಮಾಡಿದ್ದಾರೆ. ಈಗ ಆಲ್ರೆಡಿ 2 ಸಭೆಗಳನ್ನು ನಾವು ಮಾಡಿದ್ದೇವೆ. ಮೈಸೂರು ಮಾಡಿದ್ದೇವೆ, ಚಾಮರಾಜನಗರ ಮಾಡಿದ್ದೇವೆ. ಅನೌನ್ಸ್ ಆದಮೇಲೆ ಬಹುಶಃ ಒಂದು 50% ಎಲ್ಲ ತಾಲೂಕುಗಳಿಗೂ ಕೂಡ ರಘು ಕೌಟಿಲ್ಯ ಅವರು ಭೇಟಿ ಮಾಡಿದ್ದಾರೆ. ನಿನ್ನೆ ಎಲ್ಲ ಬಹುತೇಕ ಚಾಮರಾಜನಗರ, ಮೈಸೂರು ಲೀಡರ್ಗಳ ಸಭೆಯನ್ನು ಕೂಡ ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ಬಹುಶಃ ಎಲ್ಲ 15 ವಾರ್ಡಿನ ಅಧ್ಯಕ್ಷರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು, ಯುವ ಮೋರ್ಚಾ ಅವರೆಲ್ಲರನ್ನು ಕೂಡ ಮಧ್ಯಾಹ್ನ 3 ಗಂಟೆಗೆ ಸಭೆ ಮಾಡಿದ್ದೇವೆ. ಕಾಂಗ್ರೆಸ್ ಹೇಳಲಿ, JDS ಹೇಳಲಿ, ಇಬ್ಬರು ಹೊಸಬರಿದ್ದಾರೆ. ರಘು ಕೌಟಿಲ್ಯ ಅವರು ದೇವರಾಜ ಅರಸ ಮಂಡಳಿ ಅಧ್ಯಕ್ಷರಾಗಿ ಎಲ್ಲ ವಿಭಾಗಕ್ಕೂ ಓಡಾಡ್ತಕ್ಕಂಥದ್ದು. ಅದರಿಂದ ಏನು ಅನುಕೂಲ ಮಾಡಿಕೊಡ್ಬೇಕೋ ಅದನ್ನೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಕಳೆದ ಸಲ ಭಾಳ ಅಂತರದಿಂದ ಏನೂ ಹೋಯ್ತಿಲ್ಲ, ಕಡಿಮೆ ಅಂತರದಿಂದ ಸೋತಿರ್ತಕ್ಕಂಥದ್ದು. ಅವತ್ತಿಂದ ಇವತ್ತುವರೆಗೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕ. ನಮಗೆ ಎಲ್ಲೆಲ್ಲಿ ಗೆಲುವಿಗೆ ಅವಕಾಶವಿದೆಯೋ ಅಲ್ಲಿ ಸ್ಪರ್ಧೆ ಮಾಡಲಾಗುತ್ತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ 7 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಾಗುತ್ತೆ. ನನ್ನ ಗುರಿ ಇರೋದು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ. 123 ಕ್ಷೇತ್ರಗಳನ್ನ ಗೆದ್ದು ಅಧಿಕಾರ ಹಿಡಿಯಬೇಕಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ವಿಧಾನ ಪರಿಷತ್ ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದರು. ಇದು ನಮ್ಮ ಒಂದು ಪಕ್ಷದ ಸ್ಥಳೀಯ ನಾಯಕರುಗಳು, ಸ್ಥಳೀಯ ಕಾರ್ಯಕರ್ತರ ಅವರ ಒಂದು ಸಲಹೆಗಳ ಮೇರೆಗೆ ಅಂತಿಮವಾಗಿ 7 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಚುನಾವಣೆ ನಿಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ನಾನು ಹೇಳಿದಂಥ ರೀತಿಯಲ್ಲಿ 6ರಿಂದ 8 ಸ್ಥಾನಗಳಿಗೆ ಮಾತ್ರ ಈ ಬಾರಿ ನಾವು ಅಭ್ಯರ್ಥಿಗಳ ಚುನಾವಣೆ ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಅದೇ ರೀತಿಯಲ್ಲೇ ತೆಗೆದುಕೊಂಡಂಥ ನಿರ್ಧಾರ ಇಲ್ಲಿ. ಇವತ್ತು ಕೋಲಾರ, ಅಲ್ಲಿಂದ ತುಮಕೂರು, ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ ಮತ್ತು ಮೈಸೂರು, ಅದ್ರ ಜೊತೆ ಕೊಡಗು ಜಿಲ್ಲೆ, ಈ ಭಾಗದಲ್ಲಿ ಮಾತ್ರ ನಾವು ಅಭ್ಯರ್ಥಿಗಳ ಚುನಾವಣೆ ನಿಲ್ಲಿಸಿದ್ದೇವೆ. ಈ 7 ಸ್ಥಾನದಲ್ಲೂ ನಾವು ಹೋರಾಟ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗೆಲ್ಲೇಬೇಕು ಅಂತಕ್ಕಂಥ. ಯಾಕೆಂದರೆ ಕಳೆದ ಬಾರಿ 4 ಸ್ಥಾನಗಳೇನೋ ನಮ್ಮ ಪಕ್ಷಕ್ಕೆ ಬಂದಂಥದ್ದಿದೆ. ಈ ಬಾರಿ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಸಂಖ್ಯೆಯನ್ನು ವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಪಕ್ಷದ ನಿಲುವೇನು ಇಟ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಎಲ್ಲ ಕ್ಷೇತ್ರಗಳಿಗೂ ಸಮಯ ಮೀಸಲಿಡೋಕ್ಕಾಗೋದಿಲ್ಲ ಇರ್ತಕ್ಕಂಥ ಶಾರ್ಟ್ ಪೀರಿಯಡ್ನಲ್ಲಿ. ಏಕೆಂದರೆ ಈಶ್ವರಪ್ಪನವರು ಒಂದು ಮಾತು ಹೇಳಿದ್ದಾರೆ, ಶಂಕ ಓದಲಿಕ್ಕೆ ಹೊರತು ಜನ ಇಲ್ಲ ಅಂತೇಳಿ.
ಇನ್ನು ನಮ್ಮ ಶಂಕವನ್ನ ನಾನೇ ಓದಬೇಕು, ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾನೇ ಪ್ರಚಾರವನ್ನ ಮಾಡ್ತೀನಿ ಅಂತ ಸಚಿವ ಈಶ್ವರಪ್ಪ ಹೇಳಿಕೆಗೆ ಟಾಂಗ್ ಕೊಟ್ರು. ನಮಗೆ ಕಾರ್ಯಕರ್ತರೇ ಶಕ್ತಿ, ಕಾರ್ಯಕರ್ತರಿಗೆ ನಾಯಕನನ್ನ ಹುಟ್ಟುಹಾಕುವ ಸಾಮರ್ಥ್ಯವಿರುವುದು. ಹೀಗಾಗಿ ಬಂಡಾಯವೇಳುವ ಶಾಸಕರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಪರ್ಯಾಯ ನಾಯಕರನ್ನ ಕಾರ್ಯಕರ್ತರೇ ಹುಡುಕಿಕೊಂಡಿದ್ದಾರೆ. ಚುನಾವಣೆ ಎದುರಿಸಲು ಮಾನಸಿಕವಾಗಿ ಸಿದ್ಧರಿದ್ದೇವೆ ಎಂದರು. ಏಕೆಂದರೆ ಈಶ್ವರಪ್ಪನವರು ಒಂದು ಮಾತು ಹೇಳಿದ್ದಾರೆ, ಶಂಕ ಓದ್ಲಿಕ್ಕೆ ಹೊರತು ಜನ ಇಲ್ಲ ಅಂತೇಳಿ. ಯಾಕೆಂದರೆ ಶಂಕನ ಓದಕ್ಕೆ ನಾನೇ ಹೋಗ್ಬೇಕೆಲ್ಲ ಕಡೆ ಅವ್ರು ಹೇಳದಂಥ ರೀತಿಯಲ್ಲಿ. ಆ ದೃಷ್ಟಿಯಿಂದ ಎಲ್ಲಿವರೆಗೆ ನಾವು ಶಂಕ ಓದತಕ್ಕಂಥದ್ದಕ್ಕೆ ನಮಗೆ ಅವಕಾಶಗಳಿದೆ ಅಲ್ಲಿವರೆಗೂ ಶಂಕ ಓದತಕ್ಕಂಥ ಕೆಲಸ ಮಾಡಲಿಕ್ಕೆ ಅವ್ರ ಸಲಹೆಯನ್ನು ಸ್ವೀಕಾರ ಮಾಡಿ ತೀರ್ಮಾನಕ್ಕೆ ಬಂದಿದ್ದೀವಿ. ಉಳಿದಂಥ ಕ್ಷೇತ್ರಗಳಲ್ಲಿ ನಮ್ಮ ನಿಲುವೇನಾಗಿರ್ತದೆ JDS ನಿಲುವು? ಇಲ್ಲ, ನಮ್ಮ ನಿಲುವೇನಿಲ್ಲ. ಸ್ಥಳೀಯವಾಗಿ ಮುಂದೆ 2023 ಚುನಾವಣೆ ದೃಷ್ಟಿಯಿಂದ ಸ್ಥಳೀಯವಾಗಿ ತೀರ್ಮಾನಗಳನ್ನು ಅಲ್ಲಿಯ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಅವರ ಒಂದು ವ್ಯಾಪ್ತಿಗೆ ಬಿಡ್ತಾ ಇದ್ದೇವೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಆಲ್ರೆಡಿ, ಏನ್ JDS ಅವರು ಎಲ್ಲಿ ಕಂಟೆಸ್ಟ್ ಮಾಡಲ್ವಾ ಅಲ್ಲಿ? ನೋಡಿ, ನಾನು ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ಹೇಳಲಿಕ್ಕಾಗೋದಿಲ್ಲ. ನನ್ನ ಒಂದು ಗುರಿ ಇರ್ತಕ್ಕಂಥದ್ದು 2023 ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಯಾವ ಒಂದು ತೀರ್ಮಾನಗಳನ್ನು ಸ್ಥಳೀಯವಾಗಿ ಅಲ್ಲಿಯ ಒಂದು ನಮ್ಮ ಪಕ್ಷದ ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಣ ಸೇರಿದಂತೆ ಎಲ್ಲಾ ಬಲಗಳು ವರ್ಕ್ ಆಗುತ್ತವೆ ಅಂತ ಮಾಜಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಇದು ನಮಗೆ ಇಷ್ಟವಿಲ್ಲದಿದ್ರೂ ತಡೆಯಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ 3,500ಕ್ಕೂ ಅಧಿಕವಾಗಿ ನಮ್ಮ ಸದಸ್ಯರಿದ್ದಾರೆ. ನಾವು ಮೊದಲ ಪ್ರಾಶಸ್ತ್ಯದಲ್ಲೇ ಗೆಲ್ತೇವೆ. ಇನ್ನು ಎರಡನೇ ಸ್ಥಾನಕ್ಕೆ ಯಾರು ಯಾವ ಬಲಗಳನ್ನ ಪ್ರಯೋಗಿಸ್ತಾರೋ ಗೊತ್ತಿಲ್ಲ. ಅದರ ಮೇಲೆ ಎರಡನೇ ಸ್ಥಾನದ ಫಲಿತಾಂಶ ನಿಂತಿದೆ. ಹಾಲಿ ಪರಿಷತ್ ಸದಸ್ಯರಿಗೆ ಟಿಕೆಟ್ ನೀಡದೇ ಇರುವುದಕ್ಕೆ ದೊಡ್ಡ ಕಾರಣಗಳೇನೂ ಇಲ್ಲ. ಇನ್ನು ನಾನು ಎಂದಿಗೂ ಕನಸು ಮನಸ್ಸಿನಲ್ಲೂ ಪರಿಷತ್ ಚುನಾವಣೆ ಬಗ್ಗೆ ಯೋಚನೆ ಮಾಡಿಲ್ಲ. ಮೈಸೂರು ಚಾಮರಾಜನಗರ 2 ಜಿಲ್ಲೆಗಳಿಂದ 3,900 ಕಾಂಗ್ರೆಸ್ ಸದಸ್ಯರಿದ್ದಾರೆ. ನಮ್ಮ ಅಭ್ಯರ್ಥಿ ಬಹುಮತಗಳಿಂದ ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮೈಸೂರು ಚಾಮರಾಜನಗರ ಸೇರಿಸಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ಆಧಾರಿತ ಚುನಾವಣೆ ಅಲ್ಲದೇ ಇದ್ರೂ ಪಕ್ಷದ ಮುಖಂಡರುಗಳೇ ತಾವು ಸ್ವಂತ ಒಂದು ಟೀಮ್ ಮಾಡಿಕೊಂಡು ಹೆಚ್ಚು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನೇ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಎರಡೂ ಜಿಲ್ಲೆಗಳನ್ನು ನೋಡಿದಾಗ ಸುಮಾರು 3,900 ಕಾಂಗ್ರೆಸ್ ಮತ್ತು ಚಾಮರಾಜನಗರ ಮೈಸೂರು ಜಿಲ್ಲೆ ಒಟ್ಟು 7,043 ಸದಸ್ಯರು ಆಯ್ಕೆಯಾಗಿರೋದ್ರಲ್ಲಿ 3,900 ಸದಸ್ಯರು ಅಂದಾಜು ಕಾಂಗ್ರೆಸ್ನವರಿದ್ದಾರೆ. ಇದನ್ನು ನೋಡಿದಾಗ ನಾವು 2 ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲೋದಕ್ಕೆ ಸಾಧ್ಯತೆ ಇತ್ತು. ಈ ಚುನಾವಣೆಯಲ್ಲಿ ನಾವು ಪರಿಶಿಷ್ಟ ಜಾತಿಗೆ ಸೇರಿದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು, ಇನ್ನೊಬ್ಬ ಅಭ್ಯರ್ಥಿ ಹಾಕಿದ್ರೆ ಬೇರೆ ಬೇರೆ ರಾಜಕೀಯ ಸಮೀಕರಣ ಆಗಿ ನಮ್ಮ ಅಭ್ಯರ್ಥಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದೇ ಅಭ್ಯರ್ಥಿಯನ್ನು ಯುನಾನಿಮಸ್ ಆಗಿ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು DKC ಅವರ ನೇತೃತ್ವದಲ್ಲಿ. ಸೊ ಈ ಚುನಾವಣೆಯಲ್ಲಿ ನಾವು ಹೆಚ್ಚು ಬಹುಮತದಿಂದ ಗೆಲ್ತೀವಿ. ಇನ್ನು ರಾಜ್ಯದ ನೆರೆ ಪರಿಸ್ಥಿತಿಯನ್ನ ಸರ್ಕಾರ ಸಂಪೂರ್ಣ ನಿರ್ಲಕ್ಷಿಸಿದೆ. ಕೇವಲ ಪರ್ಸೆಂಟೇಜ್ಗಾಗಿ ಸಚಿವರು ಕೆಲಸ ಮಾಡ್ತಿದ್ದಾರೆ. ಖುದ್ದು ಪ್ರಧಾನಿಗೆ ಈ ವಿಚಾರದಲ್ಲಿ ಪತ್ರ ಹೋಗಿದೆ. ಕೆಲಸ ಮಾಡಲು ಸಚಿವರುಗಳಿಗೆ ಬದ್ಧತೆಯೂ ಇಲ್ಲ, ಆಸಕ್ತಿಯೂ ಇಲ್ಲ. ಸರ್ಕಾರ ಇರೋದ್ರ ಬಗ್ಗೆ ನನಗೆ ಅನುಮಾನವಿದೆ. ಇನ್ನು ಬೆಂಗಳೂರಿನಲ್ಲಿ ಕೆರೆ ಮತ್ತು ರಾಜಕಾಲುವೆ ಒತ್ತುವರಿ ತೆರವು ಆಗಬೇಕು, ಇಲ್ಲದಿದ್ರೆ ಬೆಂಗಳೂರು ಮತ್ತೊಂದು ಚೆನ್ನೈ ಆಗಲಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ ಎಂದರು. ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಯಾರ್ಯಾರು ಡೆವಲಪ್ಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್ಕಾರದ ಯೋಜನೆಗಳಲ್ಲಿ, ಅವರೇ ಒಂದು ಅಸೋಸಿಯೇಷನ್ನು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇಲ್ಲಿ ಸರ್ಕಾರ ಚುನಾಯಿತ ಮಂತ್ರಿಗಳೇ ನೇರವಾಗಿ 40% ಹಣ ತಗೋತಾ ಇದ್ದಾರೆ. ಹೆಂಗಾಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಮಾಡಿ ಕಳಪೆ ಕಾಮಗಾರಿ ಅದಕ್ಕೆ ಕ್ಷಮೆ ಕೋರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಜನ ಕೋವಿಡಿಂದ ನರಳುತ್ತಾ ಇದ್ದಾರೆ, ಅತಿವೃಷ್ಟಿಯಿಂದ ನರಳುತ್ತಾ ಇದ್ದಾರೆ, ಒಂದು ಮನೆ ಇಲ್ಲ, ಜನರ ಸಂಕಷ್ಟಕ್ಕೆ ಹೋಗಲ್ಲ,
ಟೋಟಲಿ ದೇರ್ ಇಸ್ ನೋ ಗೌರ್ಮೆಂಟ್ ಇನ್ ದಿ ಸ್ಟೇಟ್. ಸರ್, ಈಶ್ವರಪ್ಪ ಹೇಳ್ತಾ ಇರೋದು ಇದು ಸಿದ್ದರಾಮಯ್ಯ ಗೌರ್ಮೆಂಟ್ ಕಾಲದ ಪರ್ಸೆಂಟೇಜ್ ವಿಚಾರ ಅದು ಅಂತ ಹೇಳ್ತಾರೆ. ತಾವು PWD ಮಂತ್ರಿ ಆಗಿದ್ರಿ, ಈಗ ಯಾಕೆ ಬರ್ದಿದ್ದಾರೆ? ಏಕೆ ನಮ್ಮ ಸರ್ಕಾರದ ಮೇಲೆ ಬರ್ದಿದ್ದಾರಾ? ಪತ್ರ ಇದೆಯಲ್ಲ ಅವಾಗಲೂ ಕೂಡ ನೋಡಿ. ನಾವು ಚೆನ್ನೈ ನೋಡಿದ ಮೇಲೆ ಪಾಠ ಕಲಿಬೇಕಲ್ವಾ? ಚೆನ್ನೈ ರಾಜಕಾಲುವೆಗಳನ್ನು ತೆರವು ಮಾಡದೆ ಹೋದರೆ ಮಳೆಯ ಪ್ರಮಾಣ ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟಾಗುತ್ತೆ ಅಂತ ಅಸೆಸ್ ಮಾಡಿ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್. ಸಿರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಿಟ್ಕಾಯಿನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೇಳಿದ ಯಾವ ಪ್ರಶ್ನೆಗಳಿಗೂ ಬಿಜೆಪಿ ಉತ್ತರ ನೀಡುತ್ತಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಕಿಡಿಕಾರಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಬಿಟ್ಕಾಯಿನ್ ವಿಚಾರದಲ್ಲಿ ಪಲಾಯನ ಮಾಡ್ತಾ ಇದೆ. ಪ್ರಶ್ನೆ ಕೇಳಿದ್ರೆ ವೈಯಕ್ತಿಕ ತೇಜೋವಧೆಗೆ ಬಿಜೆಪಿ ಇಳಿಯುತ್ತೆ. ಇನ್ನು ಕಾಂಗ್ರೆಸ್ ಈ ವಿಚಾರದಲ್ಲಿ ತನ್ನ ಧ್ವನಿಯನ್ನ ತಗ್ಗಿಸಿಲ್ಲ. ವಿಧಾನ ಪರಿಷತ್ ಚುನಾವಣೆ ಮುಗಿದ ಮೇಲೆ ಮತ್ತೆ ಹೋರಾಟವನ್ನ ಆರಂಭಿಸುತ್ತೇವೆ ಎಂದರು. ನಮ್ಮ ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನೇ ಸರ್ಕಾರ ಕೊಡ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಮಾಹಿತಿ ತಂತ್ರಜ್ಞಾನ ಮಾಜಿ ಸಚಿವರವರು ಪ್ರಿಯಾಂಕ್ ಖರ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡದೇನೆ ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅವ್ರ ಹೆಸರಿಗೆ ನೇಮ್ ಬಗ್ಗೆ ಕಳಂಕ ತರ್ತಕ್ಕಂಥದ್ದು, ಇನ್ನೊಂದು ಕಟೀಲ್ ಅವರು ಹೋಗಿ ಖರ್ಗೆ ಗ್ಯಾಂಗ್, ಲೂಟ್ ಗ್ಯಾಂಗ್ ಅಂತಕ್ಕಂಥದ್ದು, ಈ ರೀತಿಯಾಗಿ ಪಲಾಯನವಾದ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಿಲ್ಲ. ಇನ್ನು ಶಾಸಕರನ್ನೇ ಖರೀದಿಸುವ ಬಿಜೆಪಿಯವರು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಖರೀದಿಸಲು ಪ್ರಯತ್ನಿಸುವುದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೀತಾ ಇರುವಂತಹ ಚುನಾವಣೆ ಗೆಲ್ಲಲು ಬಿಜೆಪಿ ತಂತ್ರವನ್ನ ಮಾಡ್ತಾ ಇದೆ. ತಮ್ಮ ಸದಸ್ಯರ ಸಂಖ್ಯೆ ಕಡಿಮೆ ಇದ್ರೂ ಬೇರೆ ಪಕ್ಷದ ಸದಸ್ಯರನ್ನ ಖರೀದಿಸಲು ಬಿಜೆಪಿ ಯತ್ನಿಸುತ್ತಿದೆ. ಬಿಜೆಪಿಯವರು ಏನೇ ತಂತ್ರ ಮಾಡಿದ್ರು ಮೈಸೂರು ಚಾಮರಾಜನಗರದಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ಏನು ಸದೃಢಗೊಳಿಸ್ತಕ್ಕ, ಯಾಕೆಂದರೆ ಬಿಜೆಪಿಯವರು ಕೊಟ್ಟಂಥ ಪಂಚಾಯತ್ ರಾಜ್ ಆಡಳಿತಕ್ಕೆ ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಉದಾಹರಣೆಗೆ ಮನೆಗಳ ಆಯ್ಕೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ಮೊಟಕುಗೊಳಿಸಿ ಶಾಸಕರಿಗೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿತ್ತು. ಸೊ ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆನ ಸದೃಢಗೊಳಿಸ್ತಕ್ಕಂಥದ್ದು ನಿಜ. ತಾವು ಹೇಳ್ದಂಗೆ ಭಾರತೀಯ ಜನತಾ ಪಕ್ಷದವರು ಮೊದಲಿನಿಂದನೂ ಕೂಡ ಆಪರೇಷನ್ ಕಮಲ, ಶಾಸಕರನ್ನೇ ಖರೀದಿ ಮಾಡ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸುಭದ್ರವಾಗಿದೆ. ಹೆಚ್ಚು ಸ್ಥಾನಗಳನ್ನು ನಾವು ಗಳಿಸ್ತಾ ಇದ್ದೀವಿ. ವಿಧಾನ ಪರಿಷತ್ ಸದಸ್ಯ ಸಂದೇಶ್ ನಾಗರಾಜ್ ಅವರೇ ಹೇಳಿದಂತೆ ಕಳೆದ ಹಲವು ವರ್ಷಗಳಿಂದಲೂ ಅವರು ನಮ್ಮಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎನ್ ಮಂಜೇಗೌಡ ಈ ಮೊದಲು ಜೆಡಿಎಸ್ನಲ್ಲಿ ಇದ್ದವರು, ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬೇರೆ ಪಕ್ಷಕ್ಕೆ ಹೋಗಿದ್ರು. ಇದೀಗ ಮತ್ತೆ ಜೆಡಿಎಸ್ಗೆ ಬಂದಿದ್ದಾರೆ. ಆಗಿರುವ ತಪ್ಪನ್ನ ತಿದ್ದುಕೊಂಡು ಮುಂದುವರಿಯುವುದಾಗಿ ಹೇಳಿ ಜೆಡಿಎಸ್ಗೆ ಬಂದಿದ್ದಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣನವರು ಚರ್ಚಿಸಿದ ನಂತರ ಮಂಜೇಗೌಡಗೆ ಟಿಕೆಟ್
ನೀಡಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತೇವೆ. ಜೆಡಿಎಸ್ ಅಭ್ಯರ್ಥಿ ಮಂಜೇಗೌಡ ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. CN ಮಂಜೇಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾದಂಥ ಪೈಪೋಟಿಯನ್ನು ಮಾಡ್ತಾರೆ. ಬಟ್ ಇವ್ರು ನಮ್ಮಲ್ಲೇ ಇದ್ದವರು. ಈಗೇನು ಕಾಂಗ್ರೆಸ್ನವರು ಅಭ್ಯರ್ಥಿ ಮಾಡಿದ್ದಾರೆ, ಅವರು ನಮ್ಮಲ್ಲೇ ಇದ್ದವರು. ಹಾಗಾಗಿ ನಾವು ಪಕ್ಷದ ಎಲ್ಲ ಶಾಸಕರು ಮತ್ತು ತಾಲೂಕಿನ ಅಧ್ಯಕ್ಷರುಗಳು, ಪ್ರಮುಖ ಮುಖಂಡರುಗಳು, ನಮ್ಮ ನಾಯಕರಾದಂಥ ಕುಮಾರಣ್ಣರು ರಾತ್ರಿ 11:30 ಮಂಜೇಗೌಡರವ್ರನ್ನ ತೀರ್ಮಾನವನ್ನು ಮಾಡಿದ್ರು. ಆದರೆ ಇವ್ರನ್ನ ಹಿಂದೆನೇ 2013 ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು. ನಿನ್ನೆ ಹಿಂದಿದ್ದಂಥವರು ಮತ್ತೆ ಅದೆಲ್ಲವನ್ನ ತಿದ್ದುಕೊಂಡು ಪಕ್ಷದ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ರು. ಆದರೆ ಈಗಾಗಲೇ ಇವ್ರ ಜೊತೆ ನಮ್ಮೆಲ್ಲ ಮುಖಂಡರುಗಳು ಮಾತನಾಡಿ ಒಂದು ತೀರ್ಮಾನಕ್ಕೆ. ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದಿಂದ ಆಯ್ಕೆ ಬಯಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನಾಮಪತ್ರವನ್ನು ಸಲ್ಲಿಸಿದರು. ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ಗೆ ವಾಟಾಳ್ ನಾಗರಾಜ್ ನಾಮಪತ್ರವನ್ನು ಸಲ್ಲಿಸಿದರು. ವಿಭಿನ್ನ ಹೋರಾಟಗಳ ಮೂಲಕ ಗಮನ ಸೆಳೆಯುತ್ತಾ ಬಂದಿರುವ ವಾಟಾಳ್ ನಾಗರಾಜ್ ಇದೀಗ ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗುತ್ತಾರೆ. ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಯಡಿಯೂರಪ್ಪ ನಾಮಪತ್ರವನ್ನು ಸಲ್ಲಿಸಿದರು. ಮೈಸೂರು ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಇವರು ಮೂಲತಃ ಪಿರಿಯಾಪಟ್ಟಣದ ನಿವಾಸಿಯಾಗುತ್ತಾರೆ. ಬಾಕಿ ಇರುವ ವಿದ್ಯಾರ್ಥಿ ವೇತನ ಹಾಗೂ ಕಾಲೇಜು ಶುಲ್ಕ ಬಿಡುಗಡೆಗೆ ಒತ್ತಾಯಿಸಿ ಮೈಸೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದಂತಹ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಾಕಿ ಇರುವಂತಹ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು, ಕಾಲೇಜು ಶುಲ್ಕವನ್ನ ಬಿಡುಗಡೆ ಮಾಡಬೇಕು, ಕಾಲೇಜು ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನು ನೀಡುವಂತೆ ಆಗ್ರಹಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತಂದರೆ, ಸರ್ಕಾರದಿಂದ ಬರಬೇಕಾಗಿರತಕ್ಕಂತಹ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಸರ್ಕಾರ ವಿದ್ಯಾರ್ಥಿ ವೇತನ ನೀಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಈಗ ವಿದ್ಯಾರ್ಥಿಗಳೆಲ್ಲರೂ ಪ್ರತಿಯೊಬ್ಬರು ಕೂಡ ಈಗ ತಾನೇ BSc ಅಥವಾ BA ಮುಗಿಸಿದ್ದಾರೆ, ಮಾಸ್ಟರ್ ಡಿಗ್ರಿ ಅಡ್ಮಿಷನ್ ಆಗಬೇಕು ಇವಾಗ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಮಾಸ್ಟರ್ ಡಿಗ್ರಿಗೆ ಅಪ್ಲಿಕೇಶನ್ ಬಿಟ್ಟು ಎಕ್ಸಾಮ್ ಬಿಟ್ಟಿದ್ದಾರೆ, ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ. ಕಾಲೇಜಿನವರು ಈ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನ ನಿಮಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ದಾಖಲಾತಿಗಳು, ಅಂಕಪಟ್ಟಿಗಳು ಮತ್ತು ವ್ಯಾಸಂಗ ಪ್ರಮಾಣ ಪತ್ರ, ಯಾವುದೇ ರೀತಿ ದಾಖಲಾತಿಗಳನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಿಲ್ಲ ಸರ್. SC ಮತ್ತು OBC ವಿದ್ಯಾರ್ಥಿಗಳನ್ನ ಭಾರಿ ಸತಾಯಿಸ್ತಾ ಇದ್ದಾರೆ ಕಾಲೇಜವರು ಮತ್ತು ಆಡಳಿತ ವರ್ಗದವರು. ಇದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಕೈಗೊಂಡಿದ್ದೀವಿ. ಈ ಪ್ರತಿಭಟನೆ ರಾಜ್ಯಪಾಲರ ಮನವಿ ತನಕ ಹೋಗಬೇಕಿದು. ಹಾಗಾಗಿ ಈ ಪ್ರತಿಭಟನೆ ಕೈಗೊಂಡಿದ್ದೀವಿ. ಯಾವುದೇ ವಿದ್ಯಾರ್ಥಿ ಕೂಡ SC OBC ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿ ಕೂಡ ಕಾಲೇಜಿನ ಮೆಮೊರಂಡಮ್ ಏನಿರುತ್ತೆ ಅದು ಬಿಟ್ಟು ಹೆಚ್ಚುವರಿ ಶುಲ್ಕವನ್ನು ₹1 ಹಣವನ್ನು ನಾವು ಕಾಲೇಜ್ಗಾಗಲಿ ಆಡಳಿತ ಮಂಡಳಿಯಾಗಲಿ ಕಟ್ಟಲ್ಲ ನಾವು. ಮಳೆಯ ಅವಾಂತರದಿಂದ ಗಡಿ ಜಿಲ್ಲೆ ಚಾಮರಾಜನಗರದ ಅನ್ನದಾತರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯಗಳು ಎಲ್ಲೆಲ್ಲೂ ಕಾಣುವಂತಾಗಿದೆ. ಜಮೀನಿನಲ್ಲಿ ಬೆಳೆದಿದ್ದ ರಾಗಿ, ಜೋಳ, ಟೊಮೊಟೊ, ಈರುಳ್ಳಿ ಸೇರಿದಂತೆ ಹಲವಾರು ಬೆಳೆಗಳು ಕೊಳೆತು ಮೊಳಕೆ ಒಡೆದು ನಾಶವಾಗಿವೆ. ರೈತರ ಸಮಸ್ಯೆ ಆಲಿಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಅಧಿಕಾರಿಗಳು ಬರಲಿಲ್ಲ, ನಮಗೆ ಪರಿಹಾರ ಸಹ ನೀಡಲಿಲ್ಲ ಅಂತ ಅನ್ನದಾತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಲ್ಲದೆ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಇದೀಗ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗ ರಾಗಿ ಎಲ್ಲ ಫಸಲು ಅಷ್ಟು ಹೋಗ್ತದೆ. ಎಷ್ಟು ಎಕರೆ ಹಾಕಿದ್ರೆ? 1 ಎಕರೆ 12 ಗುಂಟೆ ನಮ್ಮ ಇದು ಏನೇನಾಗಿದೆ? ರಾಗಿ ಎಲ್ಲ ಮೊಳಕೆ ಬಂದಿರ್ತದೆ, ಎಲ್ಲ ಲಾಸು. ಅದರಿಂದ ನಮಗೆ ಯಾರ ಹೆಸರಿದೆ ಜಮೀನು? ನಮ್ಮ ತಂದೆ ಹೆಸರಿಲ್ಲದೇನಿ. ನೀವು ಖಾತೆ ಬದಲಾವಣೆ ಮಾಡಿಸ್ಕೊಂಡಿಲ್ವಾ? ಬದಲಾವಣೆ ಮಾಡಿಸ್ಕೊಂಡು ಯಾಕೆ? ಬಡತನ. ಇನ್ನೇನು ಮಾಡೋಬೇಡಿ, ಖಾತೆ ಬದಲಾವಣೆ ಮಾಡಿಸ್ಬೇಕಾರೆ ಹಣ ಬೇಕಲ್ಲ. ನಾವೇ ಮಾಡ್ಕೋಬೋದು. 40,000 ಗಂಟ ಲಾಸ್ ಆಗ್ತದೆ. ಏನು ಪರಿಹಾರ ಯಾವತ್ತಿಗೂ ನೀರ್ಸಲ್ಲ. ಉದ್ಯೋಗ ಖಾತ್ರಿ ಅದು ನೀ ನಾವು ಹೋಗಿ ಕೇಳಕ್ಕೆ ಹೋದ್ರೆ ಇನ್ನೂ ಇದಾಗಿಲ್ಲಪ್ಪ. ಈ ಮೆಂಬರ್ಗಳಂತಾರೆ ನಮ್ಮ
ಇದು ಇದರಲ್ಲೇ ದುಡ್ಡಿಲ್ಲ. ನವೆಂಬರ್ 24ರಿಂದ 23ನೇ ಯುಜಿಸಿ ಸಿಇಸಿ ಶೈಕ್ಷಣಿಕ ವಿಡಿಯೋ ಸ್ಪರ್ಧೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಪ್ರಕೃತಿ ಅಂತಾರಾಷ್ಟ್ರೀಯ ಸಾಕ್ಷ್ಯ ಚಿತ್ರೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ನವೆಂಬರ್ 24ರಿಂದ 27ರವರೆಗೆ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದರ ಉದ್ಘಾಟನಾ ಸಮಾರಂಭ ಕ್ರಾಫರ್ಡ್ ಭವನದಲ್ಲಿ ಜರುಗಲಿದೆ. ಸಿಇಸಿ ನಿರ್ದೇಶಕ ಪ್ರೊಫೆಸರ್ ಜಗತ್ ಭೂಷಣ್ ನಡ್ಡಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಸಮಾರಂಭದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ನಿರ್ಮಿಸಿರುವ ಶಾರ್ಟ್ ಮೂವಿ ಪ್ರದರ್ಶನ ನಡೆಯಲಿದೆ. ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದರು. ಥೀಮ್ಸ್ ಬೇರೆ ಬೇರೆ ಇರುತ್ತವೆ. EMMRCಗೆ ಮೊದಲೇ ಥೀಮ್ಗಳೆಲ್ಲ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಟ್ ದೇ ಕಮ್ ಅಂಡ್ ಸ್ಕ್ರೀನಿಂಗ್. ಸೊ ಅದನ್ನು ಮಕ್ಕಳು ನೋಡ್ಬೋದು. ಸೊ ಇದು ಸಿಇಸಿನಲ್ಲಿ ಎಜುಕೇಶನ್ ಇಂದ ಇದು ಎಂಟೈರ್ ಕಂಟ್ರಿಗೆ ಯಾವ ರೀತಿ ನಾವು ಆನ್ಲೈನ್ ಎಜುಕೇಶನ್ ಹೋಗ್ತಿರೋದ್ರಿಂದ ಸಿಇಸಿ ಪುಟ್ ಲಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ರೀಸ್ ಇದೆಲ್ಲ ತಯಾರು ಮಾಡ್ತಾರೆ. ಸೊ ಅದಕ್ಕೆ ಎವ್ರಿ ಇಯರ್ ಒಂದು ಕಾಂಪಿಟೇಷನ್ ಮಾಡ್ತಾರೆ. ಅದು ಲಾಸ್ಟ್ ಇಯರ್ ಇಟ್ ವಾಸ್ ಇನ್ ಪಾಂಡಿಚೇರಿಯಲ್ಲಿ ಅದು ಆಗಲಿಲ್ಲ. ಅದಕ್ಕೆ ಈ ಸತಿ ನಾನು ಸಿಇಸಿಗೆ ನಾನು ಸಹ ಗೌರ್ಮೆಂಟ್ ಜಾನುವಾರು ಜಾತ್ರೆ ಅಂತಲೇ ಹೆಸರಾಗಿರುವ ಹಸಗೋಲಿ ಪಾರ್ವತಾಂಬೆ ದೊಡ್ಡ ಜಾತ್ರೆ ಇಂದು ವಿಜೃಂಭಣೆಯಿಂದ ನಡೆಯಿತು. ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಹಸಗೋಲಿ ಗ್ರಾಮದಲ್ಲಿ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ 3 ದಿನಗಳ ಕಾಲ ನಡೆಯುವ ಜಾತ್ರೆ ಇಂದು ಅದ್ದೂರಿಯಿಂದ ನೆರವೇರಿತು. ಹಸಗೋಲಿ ಗ್ರಾಮದ ಪಾರ್ವತಾಂಬೆ ದೇವಿಯ ವಿಗ್ರಹವನ್ನ 20 ಕಿಲೋಮೀಟರ್ ದೂರದ ಕಸಗಲಪುರ ಕಾಡಿನಲ್ಲಿ ನೆಲೆಸಿರುವ ಮೂಲ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದು ದೊಡ್ಡ ಜಾತ್ರೆಯಾಗಿದ್ದು ಸುಮಾರು 1 ಲಕ್ಷದವರೆಗೆ ಭಕ್ತರು ಸೇರಿದ್ದು ವಿಶೇಷವೆನಿಸಿತ್ತು. ಸುತ್ತ ಒಂದು ಉತ್ಸವವನ್ನು ನಡೆಕೊಡ್ತೀವಿ. ಆ ಉತ್ಸವವಾದ ಬಳಿಕ ರಾತ್ರಿ ಒಂದು ಉತ್ಸವ ಇರುತ್ತೆ ಮತ್ತು ನಾಳೆ ಬೆಳಿಗ್ಗೆ ಒಂದು ಉತ್ಸವ ಇರ್ತದೆ. ಇದರಲ್ಲಿ ಸಾಮಾನ್ಯ 50ರಿಂದ ಒಂದು 70,000 ಜನಸಂಖ್ಯೆವರೆಗೂ ಸಹ ಭಕ್ತಾದಿಗಳು ಬರ್ತಾರೆ. ಒಂದು 50,000 ದನಗಳು ಬರ್ತವೆ, ಜಾನುವಾರುಗಳು ಬರ್ತವೆ. ಜೊತೆಗೆ ಮಕ್ಕಳು ಇರ್ತಾರೆ. ಪೊಲೀಸ್ ಇಲಾಖೆಯವರು ಇದಕ್ಕೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ರೆವಿನ್ಯೂ ಇಲಾಖೆಯವರು ಸಂಬಂಧಪಟ್ಟ ಸಹಕಾರ ನೀಡ್ತಾ ಇದ್ದಾರೆ. ಇನ್ನು 10 ಇಲಾಖೆಯವರು ಆರೋಗ್ಯ ಇಲಾಖೆ ಆಗಲಿ ಅಥವಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿಗಳು ಸಹ ಸಹಕಾರ ನೀಡ್ತಾ ಬಂದಿವೆ. ಜೊತೆಗೆ ಪತ್ರಿಕಾ ಮಾಧ್ಯಮದವರು ಸಹ ಇಲ್ಲಿ ಬಂದು ಇದನ್ನು ಒಂದು ಉತ್ತಮ ರೀತಿಯಲ್ಲಿ ಯಶಸ್ಸು ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಒಂದು ಪ್ರಚಾರಕ್ಕೆ ತಂದು ಇದನ್ನು ತುಂಬ ಗೌರವಿಸ್ತಾ ಇದ್ದಾರೆ. ಅದರಲ್ಲಿ ಸಹ ಎಲ್ಲರಿಗೂ ಸಹ ನಿಮಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಈ ಸಾರಿ ನಾವು ಏನು ಮಾಡಿದ್ದೀವಿ. ನಗರಸಭಾ ದುರಾಡಳಿತ ಹಾಗೂ ಸಿಬ್ಬಂದಿ ವರ್ಗ ನಾಗರಿಕರಿಗೆ ನೀಡ್ತಾ ಇರುವಂತಹ ಕಿರುಕುಳ ಸರಿಪಡಿಸುವಂತೆ ಒತ್ತಾಯಿಸಿ ಸುವರ್ಣ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಬಾರುಕೋಲು ಹಿಡಿದುಕೊಂಡು ಪ್ರತಿಭಟನೆ ನಡೆಸಲಾಯಿತು. ನಗರಸಭಾ ಕಚೇರಿಯ ಮುಂಭಾಗ ನಮನ ಪ್ರಶಾಂತ್ ನೇತೃತ್ವದಲ್ಲಿ ಜಮಾಯಿಸಿದಂತಹ ಕಾರ್ಯಕರ್ತರು ನಗರಸಭಾ ಆಯುಕ್ತರು ಹಾಗೂ ಸಿಬ್ಬಂದಿ ವರ್ಗದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದಿನನಿತ್ಯ ಸಾರ್ವಜನಿಕ ಆಡಳಿತ ನಡೆಸ್ತಾ ಇರುವಂತಹ ಪೌರಾಯುಕ್ತರು ಹಾಗೂ ಆಡಳಿತ ಸಿಬ್ಬಂದಿ ವರ್ಗ ಜನ ವಿರೋಧಿ ನೀತಿ ಆಡಳಿತ ನಡೆಸುತ್ತಿದೆ ಅಂತ ಕಿಡಿಕಾರಿದ್ರು. ಮೈಸೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದ್ದು ಸರಗೂರು ತಾಲೂಕಿನ ಹಲಸೂರು ಗ್ರಾಮದಲ್ಲಿ ರೈತರು ಬೆಳೆದ ಬೆಳೆಯನ್ನ ನಾಶಪಡಿಸಿವೆ. ಕಾಡಾನೆಗಳು 4 ಎಕರೆ ರಾಗಿ ಬೆಳೆಯನ್ನ ತುಳಿದು ನಾಶಪಡಿಸಿದ್ದಲ್ಲದೆ 20ಕ್ಕೂ ಹೆಚ್ಚಿನ ತೆಂಗಿನ ಗಿಡಗಳನ್ನು ತುಳಿದು ನಾಶಪಡಿಸಿವೆ. ಜೊತೆಗೆ ಜಮೀನಿನಲ್ಲಿ ರಾಗಿ ಬೆಳೆ ಕಾವಲು ಕಾಯ್ದಿದ್ದ ರೈತ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಆನೆ ದಾಳಿಯಿಂದ ರೈತರು ಇದೀಗ ನಿಜಕ್ಕೂ ಭಯಭೀತರಾಗುತ್ತಾರೆ. ಇನ್ನು ನಿರಂತರ ಆನೆಗಳ ದಾಳಿಯಿಂದ ರೈತರು ಕಂಗಾಲಾಗಿದ್ದು ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾಲ ಸೋಲ ಮಾಡಿ ಜಮೀನಿನಲ್ಲಿ ನಿದ್ದೆಗೆಟ್ಟು ಬೆಳೆ ಮಾಡಿದ್ದೇವೆ, ಆದ್ರೆ ಪ್ರತಿನಿತ್ಯ ಆನೆಗಳು ದಾಳಿ ಮಾಡಿ ಬೆಳೆಯನ್ನ ನಾಶಪಡಿಸುತ್ತಿವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ಕೋಡಾ ಆಟೋ ಇಂಡಿಯಾದ ನೂತನ ಶೋರೂಮ್ ಪ್ಯಾಲೇಸ್ ಕೂಡ ಮೈಸೂರು ನಗರದ ಕೂರ್ಗಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಆರಂಭಗೊಂಡಿದೆ.
ನೂತನ 3S ಸೌಲಭ್ಯದೊಂದಿಗೆ ಮೈಸೂರಿನಲ್ಲಿ ತನ್ನ ಉಪಸ್ಥಿತಿಯನ್ನ ಹೆಚ್ಚಿಸಲು ಮತ್ತು ಪ್ರದೇಶದಲ್ಲಿ ತನ್ನ ನೆಲೆಯನ್ನ ಭದ್ರಗೊಳಿಸಲು ಸ್ಕೋಡಾ ಆಟೋ ಇಂಡಿಯಾ ಉದ್ದೇಶಿಸಿದೆ. ಸ್ಕೋಡಾ ಪ್ಯಾಲೇಸ್ ಸ್ಕೋಡಾ ಆಟೋದ ಕಾರ್ಪೊರೇಟರ್ ಅನನ್ಯತೆ ಮತ್ತು ವಿನ್ಯಾಸವನ್ನ ಹೊಂದಿದೆ. ಖ್ಯಾತ ಝೆಕ್ ಕಾರು ತಯಾರಿಕೆ ಕಂಪನಿಯಾಗಿರುವ ಸ್ಕೋಡಾ ತನ್ನ ಇಂಡಿಯಾ 2.0 ಯೋಜನೆಯಡಿ 2022ರ ವೇಳೆಗೆ 225 ಸಂಪರ್ಕ ಕೇಂದ್ರಗಳಿಗೆ ತನ್ನ ಅಸ್ತಿತ್ವವನ್ನ ವಿಸ್ತರಿಸುವ ಗುರಿ ಹೊಂದಿದೆ. ಪ್ಯಾಲೇಸ್ ಸ್ಕೋಡಾ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶದ ಆಯಾಕಟ್ಟಿನ ಸ್ಥಳದಲ್ಲಿದ್ದು ಪ್ರದೇಶದಾದ್ಯಂತ ಗ್ರಾಹಕರು ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ನೂತನ ಶೋರೂಮ್ ಅನ್ನ ಸ್ಕೋಡಾ ಆಟೋ ಇಂಡಿಯಾದ ಬ್ರಾಂಡ್ ನಿರ್ದೇಶಕ ಝಾಕ್ ಆಲಿಸ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕುಶಕ್ ಮಾಡೆಲ್ನ ಬಿಡುಗಡೆಯೊಂದಿಗೆ ಭಾರತದಲ್ಲಿ ಸ್ಕೋಡಾ ಆಟೋ ಇಂಡಿಯಾದ ಅಭೂತಪೂರ್ವ ಬೆಳವಣಿಗೆಯನ್ನ ನಾವು ನೋಡುತ್ತಿದ್ದೇವೆ. ಇದು ನಮ್ಮ ಇಂಡಿಯಾ 2.0 ಕಾರ್ಯತಂತ್ರದ ಮೊದಲ ಹಂತವಾಗಿದೆ. ನಮ್ಮ ಮುಂಬರುವ ಸ್ಲಾವಿಯಾ ಮಾರುಕಟ್ಟೆಯಲ್ಲಿ ಸಂಚಲನೆಯನ್ನ ಮೂಡಿಸಲಿರುವ ಇನ್ನೊಂದು ಹೊಸ ಮಾಡೆಲ್ ಆಗಿದ್ದು ಕುಶಕ್ನೊಂದಿಗೆ ಸೇರಿಕೊಂಡು 2022ರ ವೇಳೆಗೆ ನಮ್ಮ ವಾರ್ಷಿಕ ಮಾರಾಟವನ್ನ ದ್ವಿಗುಣಗೊಳಿಸಲು ನಮಗೆ ಸಾಧ್ಯವಾಗಿಸಲಿದೆ. ಪ್ರಬಲ ಉತ್ಪನ್ನಗಳೊಂದಿಗೆ ಸ್ಕೋಡಾ ಬ್ರ್ಯಾಂಡ್ ಅನ್ನ ದೇಶಾದ್ಯಂತ ಹೊಸ ಮತ್ತು ಉದಯೋನ್ಮುಖ ಮಾರುಕಟ್ಟೆಗಳಿಗೆ ತಲುಪಿಸುವ ಗುರಿ ಹೊಂದಿದ್ದೇವೆ ಎಂದರು. 8,000 crore has been invested in India to develop new products and new facilities like we have today. We're serious about growing in India, and our long-term ambition is to sell 1 lakh of cars in India. That's our long-term ambition, and we need facilities like that to deliver it. And that's what we've got here today, and that's fine. The Kushak is really doing very well for us. With Kushak, we already over 3,000 cars a month, and this is doing very well, and this will continue going forward. Only on Thursday and Friday last week, we launched the Slavia. We had the second premiere of the Slavia. The Slavia is a gorgeous looking car. And this area already likes sedan market, isn't it? Yes. In this area. So the Slavia will do tremendously well here in Mysore and in this whole area. So I'm very confident about Slavia going forward. Not only is it a gorgeous looking car, it's bigger than the first generation of Tiger. So that's really something we've got here going forward. So next year you will see sales grow and grow and grow here. And not only will they grow, but what's really important is that these guys will look after customers. Because it's not only the sales experience that's important, it's the whole ownership experience. ಬಳಿಕ ಮಾತನಾಡಿದ ಪ್ಯಾಲೇಸ್ ಸ್ಕೋಡಾದ ಡೀಲರ್ ಪ್ರಿನ್ಸಿಪಲ್ ಶ್ರೀಧರ್ ಪಿಕೆ ಅವರು ಮೈಸೂರಿನಲ್ಲಿ ನಮ್ಮ ಮೊದಲಿನ ಶಾಖೆಯ ಬಳಿಕ ಸ್ಕೋಡಾ ಆಟೋ ಇಂಡಿಯಾದೊಂದಿಗೆ ಸಹಭಾಗಿತ್ವ ಮತ್ತು ನೂತನ 3S ಡೀಲರ್ಶಿಪ್ ಸೌಲಭ್ಯದ ಆರಂಭ ನಮಗೆ ಪ್ರತಿಷ್ಠೆಯ ವಿಚಾರವಾಗಿದೆ. ಆಧುನಿಕ ವಾಸ್ತುಶಿಲ್ಪ ಮತ್ತು ಸುವ್ಯವಸ್ಥಿತ ವ್ಯವಹಾರ ಪ್ರಕ್ರಿಯೆಗಳು ಸ್ಕೋಡಾ ಆಟೋ ಉತ್ಪನ್ನಗಳ ಪ್ರಸ್ತುತಿಗೆ ಸೂಕ್ತ ಹಿನ್ನೆಲೆಯನ್ನ ಒದಗಿಸುತ್ತಿವೆ. ಸ್ಕೋಡಾ ಆಟೋದ ಜಾಗತಿಕ ಅತ್ಯುತ್ತಮ ಪರಿಪಾಠಗಳು ಮತ್ತು ಸ್ಥಳೀಯ ಗ್ರಾಹಕರ ಆದ್ಯತೆಯ ಕುರಿತು
ನಮ್ಮ ತಿಳುವಳಿಕೆ ಗ್ರಾಹಕರ ಅನುಭವವನ್ನು ಹೆಚ್ಚಿಸುವಲ್ಲಿ ನಮಗೆ ನೆರವಾಗಲಿದೆ. ಕಿಲೋಮೀಟರ್ಗೆ 38 ಪೈಸೆಯಂತೆ ಮೇಂಟೆನೆನ್ಸ್ ವೆಚ್ಚ ತಗಲುತ್ತೆ. ಇದನ್ನ ಎಲ್ಲಾ ಸಾಮಾನ್ಯ ವರ್ಗದವರು ಖರೀದಿಸಬಹುದಾಗಿದೆ. ಸ್ಕೋಡಾಕ್ಕಿಂತ ಸೇಫರ್ ಕಾರ್ ಇಲ್ಲವೇ ಇಲ್ಲ. 4 ವರ್ಷಕ್ಕೆ 16,000 ಮುಂಗಡವಾಗಿ ಮೇಂಟೆನೆನ್ಸ್ಗೆ ಕೊಟ್ರೆ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಸೇರಿದಂತೆ ಯಾವುದಕ್ಕೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಝ್ಯಾಕ್ ಅವರು ಬಂದು ಇಂಡಿಯಾಗೆ ಬಂದು 2 ವರ್ಷ ಆಯಿತು. ಅವರು ನೀವು ನೋಡ್ತಾ ಇರ್ಬೋದು ಟ್ವಿಟರಲ್ಲಿ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ. ಅವ್ರು ಬಂದ ಮೇಲೆ ನಮ್ಮ ಕಸ್ಟಮರ್ ಸರ್ವಿಸ್ ಮೊದಲು ಎಲ್ಲರಿಗೂ ಸ್ಕೋಡಾ ಕಾರ್ ಮೊದಲಿಂದಾನೇ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡಿದಂಥ ಸರ್ವಿಸ್ ನಮಗೆ ಕೊಡೋಕ್ಕಾಗ್ತಾ ಇರಲಿಲ್ಲ, ಸ್ಕೋಡಾ ಕಾರ್ ಕೊಡೋಕ್ಕಾಗ್ತಾ. ಸೊ ಝ್ಯಾಕ್ ಅವ್ರು 2 ವರ್ಷ 3 ವರ್ಷ ಆಯಿತು ಅವ್ರು ಬಂದು. ಅವರು ಫಸ್ಟ್ ಬಂದಾಗ ಅವ್ರ ಕೈಗೆ ತಗೊಂಡಿದ್ದ ಕೆಲಸ ಏನು ಅಂದರೆ, ನಾನು ಫಸ್ಟ್ ಕಸ್ಟಮರ್ ಸರ್ವಿಸ್ನೇ ಇಂಪ್ರೂವ್ ಮಾಡಬೇಕು, ಅದಾದ್ಮೇಲೆ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಜೊತೆನೆ ಅವರು ಫಸ್ಟ್ ಕಸ್ಟಮರ್ ಸರ್ವಿಸ್ನ ಇಂಪ್ರೂವ್ ಮಾಡಿದ್ರು. ಕಸ್ಟಮರ್ ಸರ್ವಿಸ್ ಇಂಪ್ರೂವ್ ಮಾಡಿದ್ರು. ಸ್ಪೇರ್ ಪಾರ್ಟ್ಸ್ ರೇಟ್ಗಳು, ಆಯಿಲ್ ರೇಟ್ಗಳೆಲ್ಲ ಲಾಸ್ಟಿಗೆ ಒಂದು 40% ಕಮ್ಮಿ ಮಾಡಿಸಿ ಇಲ್ಲೇ ಎಲ್ಲ ಪ್ರೊಡಕ್ಷನ್ ಆಗೋ ರೀತಿ ಮಾಡಿ ಇವತ್ತು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಇವತ್ತು ಸ್ಕೋಡಾದ ಮೇಂಟೆನೆನ್ಸ್ ಕಾಸ್ಟ್ ಪರ್ ಕಿಲೋಮೀಟರ್ ಬರೀ 37 ಪೈಸೆನಲ್ಲಾಗಿದೆ. ಸ್ಕೋಡಾ ಕುಶಾಕ್ ಪರ್ ಕಿಲೋಮೀಟರ್ ಈಸ್ ಓನ್ಲಿ 37 ಪೈಸೆ. ಸೊ ದಟ್ಸ್ ದ ಲೆವೆಲ್ ಅಟ್ ವಿಚ್ ಹಿ ಹಸ್ ಬ್ರಾಟ್ ಡೌನ್ ದ ಮೇಂಟೆನೆನ್ಸ್ ಕಾಸ್ಟ್ ಮೋರ್ ಅಫೋರ್ಡಬಲ್ ಟು ದ ಎಂಟೈರ್ ಕಸ್ಟಮರ್. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು, ಈ ವಿಷಯ ಎಲ್ಲ ಪ್ರತಿಯೊಂದು ಜನಕ್ಕೆ ಮಾಹಿತಿಗೆ ಹೋಗ್ಬೇಕು. ಇದನ್ನ ದಯವಿಟ್ಟು ನೀವು ಹೈಲೈಟ್ ಮಾಡಿ ಹೇಳ್ಬೇಕಂತ ಕೇಳ್ಕೊಂತೀನಿ. ಯಾಕೆಂದ್ರೆ ಸ್ಕೋಡಾಗಿಂತ ಸೇಫರ್ ಕಾರ್ಸ್ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಇದರಲ್ಲಿ ಸ್ವಲ್ಪ ಜನ ಇದಕ್ಕೆ ಮುಂಚೆನೂ ಬಂದಿದ್ದೀರಾ, ಅವಾಗ ನಾನು ಇದೇ ಮಾತನ್ನ ಹೇಳಿದ್ದೆ, ಸ್ಕೋಡಾಗಿಂತ ಸೇಫರ್ ಕಾರ್ಸ್ ಇಲ್ವೇ ಇಲ್ಲ. ಇವಾಗ ಸುಮಾರು ಜನ ಕೇಳ್ತಾರೆ, ಹಿಂದ್ಗಡೆ 3 ಜನ ಕೂರೋದು, ಸ್ಕೋಡಾದು ಬಿಟ್ಟು ಸೇಮ್ ಇದ್ರು ಹಿಂದ್ಗಡೆ ಬರೀ 2 ಜನ ಕಂಫರ್ಟಬಲ್ ಆಗ್ಬೋದು, 3 ಜನ ಏನಕ್ಕಾಗಲ್ಲ ಅಂತ ಕೇಳ್ತಾರೆ. ಏನಕ್ಕೆ ಅಂದ್ರೆ ಸ್ಕೋಡಾದು ಬ್ಯಾಕ್ ಡೋರ್ ಇದೆಯಲ್ಲ, ಬೇರೆ ಎಲ್ಲಾ ಡೋರ್ ಕಂಪೇರ್ ಮಾಡಿದ್ರೆ 1 ಇಂಚ್ ಅಷ್ಟು ಥಿಕ್ನೆಸ್ ಜಾಸ್ತಿ ಇದೆ. ಸೊ ನಾನು ಹೇಳಬೇಕಿಲ್ಲ ಅದು ಏನಕ್ಕೆ ಮಾಡಿದ್ದಾರೆ ಅಂತ, ಯಾಕೆಂದ್ರೆ ಸೇಫ್ಟಿ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಆ ಒಂದು ಸೇಫ್ಟಿ ಪ್ಲಸ್ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್, ಅಂದ್ರೆ ಎಲ್ಲರೂ ಓನ್ ಮಾಡ್ತಕ್ಕಂಥ ಒಂದು ಕಾಸ್ಟ್ ಅಲ್ಲಿ ಕೊಟ್ಟಿರೋದನ್ನ ನಾವು ತುಂಬಾ ಅಭಿನಂದಿಸ್ತೀವಿ. ಪ್ಲಸ್ ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ. ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಇಂಥ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ, ಮುಂದಕ್ಕೂ ಕೊಡ್ತಾ ಹೋಗ್ತಾರೆ ಅನ್ನೋದಕ್ಕಾಗಿ. ಸೊ ಥ್ಯಾಂಕ್ ಯು ಝ್ಯಾಕ್ ಫಾರ್ ಗಿವಿಂಗ್ ಸಚ್ ಎ ಗ್ರೇಟ್ ಪ್ರಾಡಕ್ಟ್. ಕಾರ್ಸ್ ಎಲ್ಲಾ ಥರದ ಜನಗಳಿಗೂ ಇವಾಗ ಸ್ಕೋಡಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಸ್ಕೋಡಾ ಅಂದ್ರೆ ಪ್ರೀಮಿಯಮ್, ಎಲ್ಲರ ಕೈಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋದಿತ್ತು. ಇವಾಗ 10 ಲಕ್ಷದಿಂದನೂ ಕಾರ್ಸ್ಗಳು ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಸ್ಕೋಡಾ ಕಾರು ಅಫೋರ್ಡಬಲ್ ಇರಬೇಕು ಅನ್ನೋದು ಅವ್ರದ್ದೊಂದು ಆಸೆ. ಸೊ ಬೇಸಿಕಲಿ ಸ್ಕೋಡಾ ಕಾರ್ಸ್ ತಗೊಳ್ಳೋದು ಈಸಿ, ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಅಂಥವ್ರಿಗೆ 16,000 ರೂಪಾಯಿ 4 ವರ್ಷಕ್ಕೆ, 1 ವರ್ಷಕ್ಕಲ್ಲ, 16,000 ರೂಪಾಯಿ 4 ವರ್ಷಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ಅವ್ರು ಅಪ್ಫ್ರಂಟ್ ಕೊಟ್ರೆ 4 ವರ್ಷಕ್ಕೆ ಅವರು ಆಯಿಲ್, ಏರ್ ಫಿಲ್ಟ್ರು, ಫ್ಯೂಲ್ ಫಿಲ್ಟ್ರು ಈ ಥರ ಯಾವುದೇ ಒಂದು ವಿಷಯಕ್ಕೂ ಖರ್ಚು ಮಾಡೋ ನೆಸೆಸಿಟಿ ಇಲ್ಲ. 16 ವರ್ಷ ಬರೀ ಅವ್ರ ಟೈರು, ಬ್ಯಾಟ್ರಿ ಇದು ನೋಡ್ಕೊಂಡ್ರೆ ಸಾಕು, ಬೇರೆ ಎಲ್ಲಾನು ನಾವೇ ನೋಡ್ಕೊಳ್ತೀವಿ. ಪ್ಲಸ್ ಸ್ಕೋಡಾ ಕಾರ್ ಬಗ್ಗೆ ಇನ್ನೊಂದು ವಿಷಯ ಇರಬೇಕು ಅಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಇದೆ 6 ವರ್ಷಕ್ಕೆ, 1 ಲಕ್ಷ ಕಿಲೋಮೀಟರ್, 1 ಲಕ್ಷ ಕಿಲೋಮೀಟರ್ ವಾರಂಟಿ 4 ವರ್ಷಕ್ಕೆ. ಒಂದು ಸೆಕೆಂಡ್, ಸ್ಕೋಡಾ ಪ್ರಾಬ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ನನಗೆ ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಗೊತ್ತು. ಸೊ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕವರ್ ಮಾಡೋ ಒಂದೇ ಬ್ರ್ಯಾಂಡ್ ಸ್ಕೋಡಾನೆ. ನಮ್ದ್ರಲ್ಲಿ ಪ್ರಾಬ್ಲಿ ಹೆಡ್ ಲ್ಯಾಂಪ್ಸ್ ಅಂತದ್ದು ಚಿಕ್ಕ ಎಲೆಕ್ಟ್ರಾನಿಕ್ ಐಟಮ್ಸ್ ಬಿಟ್ರೆ ಬೇರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂದ್ರೆ ನಾವೇನು ಕಾರ್ ಈ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಸುಮಾರು ಬ್ರ್ಯಾಂಡ್ಸ್ ಕವರ್ ಮಾಡಲ್ಲ. ಸ್ಕೋಡಾದಲ್ಲಿ ಅದು 4 ವರ್ಷ ಕವರ್ ಆಗಿದೆ. ಪ್ಲಸ್ 2 ವರ್ಷದ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ 2 ವರ್ಷಕ್ಕೆ 6 ವರ್ಷ ನಿಮ್ಮ ಕಾರ್ ಏನೇ ಮೆಕ್ಯಾನಿಕಲ್ ಪಾರ್ಟ್ಸ್, ಇಂಜಿನ್ ರಿಲೇಟೆಡ್. ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಸುಯೇಜ್ ಫೋಮ್ನಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದು ಸಿಬ್ಬಂದಿ ಹಾಗೂ ಗೋಪಾಲಕರಲ್ಲಿ ಆತಂಕ ಮನೆ ಮಾಡಿದೆ. ಈಗ ಜಾನುವಾರುಗಳ ಜೀವಕ್ಕೆ ಆಪತ್ತು ಎದುರಾಗಿದ್ದು ಕೂಡಲೇ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಎಲ್ಲರೂ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ಕೂಡ ನೀಡಿದ್ದಾರೆ.
ಅಂಟು వేసంపాల్ ఒద్దిగర్రే వద్దు అంటే పోసంప ಅದನ್ನದೇ ಗುಂಟ್ಲದ ಬೆಟ್ಟಂಡದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಯುವಕ ನೀರು ಪಾಲಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದ ಬಳಿ ಇರುವ ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಬಳಿ ನಡೆದಿದೆ. ಕೋಲ್ಕತ್ತಾ ಮೂಲದ ಮೊಹಮ್ಮದ್ ಫೈಜಾನ್ ಎಂಬುವರೇ ಮೃತ ದುರ್ದೈವಿಯಾಗುತ್ತಾರೆ. ವೀಕೆಂಡ್ ಹಿನ್ನೆಲೆ ನಿನ್ನೆ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದಿದ್ದ ಯುವಕ ಪಕ್ಕದಲ್ಲೇ ಇದ್ದ ದುರ್ಗಾ ದರ್ಶನಕ್ಕೂ ಮುನ್ನ ನದಿಯಲ್ಲಿ ಸ್ನಾನ ಮಾಡಲು ಇಳಿದು ಕೊಚ್ಚಿ ಹೋಗುತ್ತಾನೆ. ಇನ್ನು ಸ್ಥಳಕ್ಕೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೆಕ್ಸ್ಟ್ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.